ಜನಾಂದೋಲನದ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮೆಲ್ಲರ ನಾಯಕರು ಹಾಗೂ ಉಪಮುಖ್ಯಮಂತ್ರಿಗಳಾದಂತ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಗಣ್ಯಮಾನ್ಯರೇ, ದಯವಿಟ್ಟು ಕ್ಷಮಿಸಬೇಕು. ಸಾಕಷ್ಟು ಜನ ಹಿರಿಯರಿದ್ದೀರ, ಸಮಯದ ಅಭಾವ, ಎಲ್ಲರ ಹೆಸರು ತಗೊಳ್ಳಿಕ್ ಆಗೋದಿಲ್ಲ. ಹಾಗೂ ಮುಂಭಾಗದಲ್ಲಿ ಕುಳಿತಿರುವಂತ ಎಲ್ಲ ನಮ್ಮ ಅಕ್ಕ ತಂಗಿಯರೇ, ತಾಯಂದಿರೇ ಹಾಗೂ ನನ್ನ ಯುವ ಮಿತ್ರರೇ, ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಿಜೆಪಿ ಅವರು ಮತ್ತೆ ಜೆಡಿಎಸ್ ಅವರು ಮೈಸೂರು ಚಲೋ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಪಾದಯಾತ್ರೆ ಕಾಂಗ್ರೆಸ್ ಪಕ್ಷದವರಿಗೆ ಏನು ಹೊಸದಲ್ಲ, ಮುಂಚೆಯಿಂದನೂ ನಾವು ಮಾಡ್ಕೊಂಡು ಬಂದಿದ್ದೀವಿ. ಸ್ವತಂತ್ರದ ಪೂರ್ವದಲ್ಲಿ ಯಾವಾಗ ಬ್ರಿಟಿಷ್ ಅವರು ಉಪ್ಪಿನ ಮೇಲೆ ತೆರಿಗೆ ಹಾಕಿದ್ರು, ಗಾಂಧೀಜಿ ಅವರು 377 ಕಿಲೋಮೀಟರ್ ನಡೆದು ಅದ್ರ ವಿರುದ್ಧ ಹೋರಾಟ ಮಾಡಿದ್ರು. ಅದೇ ಸಂಪ್ರದಾಯದಲ್ಲಿ ಮೊನ್ನೆ ರಾಹುಲ್ ಗಾಂಧಿ ಅವರು ಉತ್ತರದಿಂದ ದಕ್ಷಿಣವರೆಗೂ ಮತ್ತೆ ಪೂರ್ವದಿಂದ ಪಶ್ಚಿಮ ತನಕ 10,000 ಕಿಲೋಮೀಟರ್ ಬಿಜೆಪಿ ಅವರ ವಿರುದ್ಧ ಪಾದಯಾತ್ರೆ ಮಾಡಿದ್ರು. ಯಾರಿಗೋಸ್ಕರ? ಜನರಿಗೋಸ್ಕರ. ಯಾವುದಕ್ಕೋಸ್ಕರ? ಬೆಲೆ ಏರಿಕೆ ವಿರುದ್ಧ, ನಿರುದ್ಯೋಗದ ವಿರುದ್ಧ, ಆರ್ಥಿಕ ಅಸಮಾನತೆ ವಿರುದ್ಧ ಮತ್ತೆ ಸಂವಿಧಾನದ ಉಳಿವಿಗಾಗಿ ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡಿದ್ರು 10,000 ಕಿಲೋಮೀಟರ್. ನಮ್ಮ ರಾಜ್ಯದಲ್ಲೂ ನಾವು ಪಾದಯಾತ್ರೆಯನ್ನ ಮಾಡಿದ್ದೇವೆ. ಕಾಂಗ್ರೆಸ್ ಪಾರ್ಟಿ ಮಾಡಿದ್ದಾರೆ. ಯಾರಿಗೋಸ್ಕರ? ಜನರಿಗೋಸ್ಕರ. ಯಾವಾಗ ನಮ್ಮ ರಾಜ್ಯದ ಸಂಪತ್ತು ಬಿಜೆಪಿಯವರ ಗಡಿ ದಣಿಗಳು ಲೂಟಿ ಮಾಡ್ತಾ ಇದ್ರು, ಬಳ್ಳಾರಿ ತನಕ ನಾವು ಪಾದಯಾತ್ರೆ ಮಾಡಿದ್ವಿ ನಮ್ಮ ರಾಜ್ಯದ ಸಂಪತ್ತು ಉಳಿಸ್ಲಿಕ್ಕೆ. ಹೋದ ಬಾರಿ ನಾವು ನಮ್ಮ ನೀರು ನಮ್ಮ ಹಕ್ಕಿಗೋಸ್ಕರ ಮೇಕೆದಾಟು ಪಾದಯಾತ್ರೆ ಮಾಡಿದ್ವಿ. ಕೃಷ್ಣಾ ನದಿಯ ಒಂದು ಅಭಿವೃದ್ಧಿ ಆಗ್ಬೇಕು ಅಂದ್ಬಿಟ್ಟು ನಾವು ನಮ್ಮ ನಡಿಗೆ ಕೃಷ್ಣನ ಕಡೆಗೆ ಅಂತ ನಾವು ಮಾಡಿದ್ವಿ. ನಾವು ಮಾಡಿದ್ವಿ ಪಾದಯಾತ್ರೆ, ಬಹಳಷ್ಟು ಪಾದಯಾತ್ರೆ ಮಾಡಿದೀವಿ. ಆದ್ರೆ ನಮ್ಮ ಪಾದಯಾತ್ರೆ ಜನರ ಪರವಾಗಿರುವಂತ ಪಾದಯಾತ್ರೆಗಳು ಮಾಡಿದೀವಿ. ಬಿಜೆಪಿ ಅವರು ಇವತ್ತು ಮತ್ತೆ ಜೆಡಿಎಸ್ ಅವರು ಇವತ್ತೇನ್ ಪಾದಯಾತ್ರೆ ಮಾಡ್ತಾ ಇದಾರೆ, ಯಾಕೆ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ, ಯಾರಿಗ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಯಾವ್ದಾದ್ರು ಒಬ್ರು ಬಿಜೆಪಿ ಕಾರ್ಯಕರ್ತರಿಗೆ, ಜೆಡಿಎಸ್ ಕಾರ್ಯಕರ್ತರಿಗೆ ಕೇಳಿ ಈ ಮೂಡ ಹಗರಣ ಏನು, ಮೂಡ ಫುಲ್ ಫಾರ್ಮ್ ಏನು ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ಒಂದ್ ದಾಖಲೆಗಳು ಬಿಡುಗಡೆ ಆಗಿಲ್ಲ ಇಲ್ಲಿವರೆಗೂ. ಸದನದಲ್ಲಿ ಚರ್ಚೆ ಮಾಡಕ್ ಅವಕಾಶ ಕೊಟ್ಟರು ಕೂಡ ಸದನದಲ್ಲಿ ಚರ್ಚೆ ಮಾಡಿಲ್ಲ. ಇವತ್ತು ಮೈಸೂರು ಚಲೋ ಯಾತ್ರೆ ಮಾಡ್ತಾ ಇದ್ದಾರೆ. ಇವತ್ತು ನಾನ್ ಹೇಳ್ತೀನಿ, ಚಲುವರಾಯಸ್ವಾಮಿ ಅವರು ಹೇಳ್ತಾ ಇದಾರೆ, ಕೃಷ್ಣ ಬೈರೇಗೌಡರು ಹೇಳ್ತಾ ಇದಾರೆ, ಸಂತೋಷ್ ಲಾಡ್ ಅವ್ರು ಹೇಳ್ತಾ ಇದಾರೆ ಅಂತ ನಂಬಕ್ ಹೋಗ್ಬೇಡಿ. ದಯವಿಟ್ಟು ಕಾಂಗ್ರೆಸ್ ಪಕ್ಷದವ್ರು ಹೇಳ್ತಾ ಇದ್ರೆ ಅಂತ ನಂಬಕ್ ಹೋಗ್ಬೇಡಿ. ಬಿಜೆಪಿ ನಾಯಕರು ಏನ್ ಹೇಳ್ತಾ ಇದ್ರೆ ಅದನ್ನ ಸ್ವಲ್ಪ ಗಮನ ಕೊಡ್ಬೇಕಲ್ವಾ ನಾವು. ಇವತ್ತು ಬಿಜೆಪಿ ಪಕ್ಷದಲ್ಲೇ ಇವತ್ತು ಭಿನ್ನಾಭಿಪ್ರಾಯ ಇದೆ. ಇವತ್ತು ಭಾರತೀಯ ಜನತಾ ಪಕ್ಷ ಏನು ಪಾದಯಾತ್ರೆ ಮಾಡ್ತಾ ಇಲ್ಲ, ಭಾಗಶಃ ಜನತಾ ಪಕ್ಷ ಮಾಡ್ತಾ ಇರೋದು. ಇವತ್ತು ಎಲ್ಲಿ ಯತ್ನಾಳ್ ಅವರಲ್ಲಿ, ರಮೇಶ್ ಜಾರಕಿಹೊಳಿ ಅವರಲ್ಲಿ, ಅವರು ಸೀನಿಯರ್ ಲೀಡರ್ಶಿಪ್ ಯಾರು ಇಲ್ಲ. ಬರೇ ವಿಜೇಂದ್ರ ಅಂಡ್ ಗ್ಯಾಂಗ್ ಇವತ್ತು ಪಾದಯಾತ್ರೆ ಮಾಡ್ತಾ ಇರೋದು. ಯಾಕೆ ಯಾರು ಸೀನಿಯರ್ ಲೀಡರ್ಸ್ ಬರ್ತಾ ಇಲ್ಲ ಇದಕ್ಕೆ? ಯಾಕಂದ್ರೆ ಅವರೇ ಹೇಳ್ತಾ ಇದಾರೆ ಇದು ಯಾವ್ದೋ 20-30 ವರ್ಷದ ಹಿಂದಿನ ಕಥೆ ಇದೆ, ಎಲ್ಲಾನು ಕಾನೂನಾತ್ಮಕವಾಗಿದೆ, ಇದು ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಕೆಲವು ಬಿಜೆಪಿ ಲೀಡರ್ಸ್ ಹೇಳ್ತಾ ಇದಾರೆ. ಇವತ್ತು ಜೆಡಿಎಸ್ ಅವರು ಕೂಡ ಇವತ್ತು ಪಾಲ್ಗೊಳ್ಬೇಕಾಗಿದ್ದ, ಏನೋ ಅವರು ಈ ನಮ್ಮ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಕ್ ಇಷ್ಟ ಇರಲಿಲ್ಲ. ಮೇಲ್ಗಡೆ ಅಮಿತ್ ಶಾ, ಮೋದಿ ಅವರು ಹೋಗಿ ಕೈಕಾಲು ಬಿದ್ದು ಕರ್ಕೊಂಡು ಬಂದ್ರು. ಇವತ್ತು ಕುಮಾರಸ್ವಾಮಿ ಅವರು ಇವತ್ತೇನ್ ಪಾದಯಾತ್ರೆ ಮಾಡ್ತಾ ಇದ್ರೆ ಅವ್ರಿಗೆ ಭಯ ಆಗ್ಬಿಟ್ಟಿದೆ. ಏನಾದ್ರೂ ಅಪ್ಪಿತಪ್ಪಿ ಜಾಸ್ತಿ ಪಾದಯಾತ್ರೆ ಮಾಡ್ಬಿಟ್ರೆ ಅವ್ರದೆಲ್ಲ ಬಂಡವಾಳ ಆಚೆ ಬರುತ್ತೆ ಅಂದ್ಬಿಟ್ಟು ಇವತ್ತು ಅವ್ರಿಗೆ ಕೂಡ ಭಯ ಆಗಿದೆ. ನಾನು ಹೇಳ್ದಂಗೆ ಈ ಪಾದಯಾತ್ರೆ ಏನಿರೋದು ಯಾಕೆ ಮಾಡ್ತಾ ಇರೋದಂದ್ರೆ, ಮೋದಿ ಸರ್ಕಾರ ಏನು ಅನ್ಯಾಯ ನಡೆಸಿದೆ ನಮ್ಮ ರಾಜ್ಯ ಸರ್ಕಾರದ ವಿರುದ್ಧ, ಅದನ್ನ ಮುಚ್ಚಾಕ್ಲಿಕ್ಕೆ ಇವತ್ತು ಪಾದಯಾತ್ರೆ ಮಾಡ್ತಾ ಇರೋದು. ತಮ್ಗೆ ನೆನಪಿದ್ರೆ ನಾವು ಹೋರಾಟ ಮಾಡಿದ್ವಿ. ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ನಮ್ಮ ನೀರು ನಮ್ಮ ಹಕ್ಕು ಅಂದ್ಬಿಟ್ಟು ಇವತ್ತು ಡೆಲ್ಲಿ ತನಕ ನಾವು
ನಮ್ಮ ಹಕ್ಕನ್ನ ಕೇಳ್ತಾ ಇದೀವಿ, ಅದನ್ನ ಮುಚ್ಚಾಕ್ಲಿಕ್ಕೆ ಇವತ್ತು ಈ ಯಾತ್ರೆ ನಡೆದಿರೋದು. ನಮ್ಗೆ ನೆನ್ಪಿರ್ಲಿ, ನಮ್ಗೆ ಬರಗಾಲ ಬಂದಾಗ ಯಾವ ಬಿಜೆಪಿ ಲೀಡರ್ ಕೂಡ ಬಂದಿಲ್ಲ ಇಲ್ಲಿ, ಯಾವ ಬಿಜೆಪಿ ಲೀಡರ್ ಕೂಡ ಇಲ್ಲಿ ತಿರುಗಿ ನಮ್ಮ ಕಡೆ ನೋಡಿಲ್ಲ. ಕರ್ನಾಟಕದ ಕಡೆ ನಾವು 36,000 ಕೋಟಿ ರೂಪಾಯಿಯನ್ನ ನಾವು ಕೇಳಿದ್ವಿ ಕೇಂದ್ರ ಸರ್ಕಾರದಿಂದ, ಕೊಟ್ಟಿಲ್ಲ ನಮ್ಗೆ. ಅವಾಗ ನಮ್ಮ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಯ್ತು. ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಅರ್ಜಿ ಹಾಕಿದ್ವಿ, ನಮ್ಮ ರಾಜ್ಯಕ್ಕೆ ಬರ ಬಂದಿದೆ, ನಾವು ಅತ್ಯಂತ ಹೆಚ್ಚಿನ ತೆರಿಗೆ ಕೊಡ್ತಾ ಇದೀವಿ, ನೀವು ಕನ್ನಡಿಗರಿಗೆ ಆಗ್ತಾ ಇರುವ ಅನ್ಯಾಯವನ್ನ ನೀವು ನ್ಯಾಯ ಕೊಡಿಸಬೇಕು ನಮ್ಗೆ. ಸುಪ್ರೀಂ ಕೋರ್ಟಿಗೆ ನಾವು ಹೋಗಿದ್ವಿ, ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರದ ವಿರುದ್ಧ. ಸುಪ್ರೀಂ ಕೋರ್ಟ್ ಅವರು ಚೀಮಾರಿ ಹಾಕಿ ಇವತ್ತು ಯಾಕೆ ರಾಜ್ಯ ಸರ್ಕಾರಗಳು ಇವತ್ತು ಸುಪ್ರೀಂ ಕೋರ್ಟಿಗೆ ಬರಬೇಕಾಗ್ತಾ ಇದೆ ಅಂತ ಚೀಮಾರಿ ಹಾಕ್ತಿದ್ರು. ಇದು ಆ ಒಂದು ತಪ್ಪನ್ನ ಮುಚ್ಚಾಕ್ಲಿಕ್ಕೆ ಇವತ್ತು ನಾವು ಅವ್ರು ಮಾಡ್ತಾ ಇರೋದು ಅಂತ ಇವತ್ತು ನಾನ್ ಕೇಳ್ತಾ ಇರೋದು ಇಷ್ಟೇ, ದಯವಿಟ್ಟು ನಾವು ಆಲಿಸ್ಬೇಕಾಗ್ತಾ ಇದೆ. ಇವತ್ತು ಮೊನ್ನೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಒಂದು ಮಾತು ಹೇಳ್ತಾರೆ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ವಿಶೇಷವಾಗಿ ಉಪಮುಖ್ಯಮಂತ್ರಿಗಳು ಭ್ರಷ್ಟಾಚಾರದ ಪಿತಾಮಹ ಅಂತ ಹೇಳ್ತಾ ಇದ್ದಾರೆ. ನನಗೆ ನಗಬೇಕು ಅಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ವಿಜೇಂದ್ರ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದಾಗ ಹೆಂಗೆ ಅನ್ಸುತ್ತೆ ಅಂದ್ರೆ ಭೂತದ ಬಾಯಲ್ಲಿ ಭಗವದ್ಗೀತಾ ಬಂದಂಗ ಅನಿಸ್ತಾ ಇದೆ ಇವತ್ತು ನನಗಂತ. ನಾನ್ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ, ವಿಜೇಂದ್ರ ಅವರೇ, ನಿಮ್ಮ ಪೂಜ್ಯ ಅಪ್ಪಾಜಿ ಅವರು 1 ಸರಿ ಅಲ್ಲ 2 ಸರಿ ಅಲ್ಲ 3 ಸರಿ ರಾಜೀನಾಮೆ ಯಾಕೆ ಕೊಟ್ಟಿದ್ದು, ಅದ್ರ ಬಗ್ಗೆ ಚರ್ಚೆಗೆ ಬರ್ತೀರಾ ಇವತ್ತನ? 2020ರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರೇ ಒಂದು ಸ್ಟಿಂಗ್ ಆಪರೇಷನ್ ಆಗಿತ್ತು. 7 ಜನ ಬಿಜೆಪಿ MLAಗಳು ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ಮೋದಿ ಅವರ ಹತ್ರ, ಶಾ ಅವರ ಹತ್ರ. ಏನಂತ? ಯಡಿಯೂರಪ್ಪ ಅವರ ಮಗ BY ವಿಜೇಂದ್ರ ಅವರು ಸುಲಿಗೆ ನಡೆಸಿದ್ದಾರೆ, 15% ಕಮಿಷನ್ ಇರಲಾರ್ದೆ ಯಾವ್ದು ಸರ್ಕಾರಿ ಕೆಲಸ ಮಾಡಲ್ಲ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ಯಾರು? ಬಿಜೆಪಿ ಶಾಸಕರು. ಮರ್ತೋಗ್ಬಿಟ್ಟಿದ್ದೀರಾ? ಆ 15% ತೆರಿಗೆಗೆ ಏನಂತ ಹೇಳ್ತಾ ಇದ್ರು? VST ಅಂದ್ರೇನು? ವಿಜೇಂದ್ರ ಸರ್ವಿಸ್ ಟ್ಯಾಕ್ಸ್. ಇದು ನಾವ್ ಹೇಳಿಲ್ಲ, ಬಿಜೆಪಿ ಅವರೇ ಹೇಳಿದೆ. ಯಾವೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಹೇಳ್ತಾ ಇಲ್ಲ. ಇವತ್ತು ಬಿಜೆಪಿ ಸಂಸದರು, ಬಿಜೆಪಿ ಶಾಸಕರು ಹೇಳ್ತಾ ಇರೋದು, ನೀವು ಕರೋನಾ ಸಂದರ್ಭದಲ್ಲಿ ಹೆಣದ ಮೇಲೆ ಹಣ ಮಾಡಿದ್ದೀರಾ, 45 ರೂಪಾಯಿ ಮಾಸ್ಕ್ ಅನ್ನ 500 ರೂಪಾಯಿ ಮಾಡಿದ್ದೀರಾ, 850 ರೂಪಾಯಿ ಇಂಜೆಕ್ಷನ್ ಅನ್ನ 1800 ರೂಪಾಯಿ ಮಾಡಿದಿರಾ ಅಂದ್ಬಿಟ್ಟು ನಿಮ್ ಶಾಸಕರು ಹೇಳ್ತಾ ಇದಾರಲ್ಲ. ವಿಜೇಂದ್ರ ಅವರೇ, ಯಾವಾಗ ಉತ್ತರ ಕೊಡ್ತೀರಾ ಇದಕ್ಕೆ? ನಿಮ್ಮ MLA ಅವರು ಹೇಳ್ತಾ ಇದಾರೆ, ನಿಮ್ಮ ಪೂಜ್ಯ ಅಪ್ಪಾಜಿ ಅವರಿಗೆ ಯಾವ ರಾಜಕೀಯ ವೇದಿಕೆಯನ್ನು ಹತ್ತಿಸಬಾರ್ದು, ಹತ್ತಿಸಿದ್ರೆ ನಮ್ಮ ಪಕ್ಷಕ್ಕೆ ಮುಜುಗರ ಆಗುತ್ತೆ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಏನಿದೆ ವಿಜೇಂದ್ರ ಅವರೇ ತಮ್ಮದು? ಇವತ್ತು ನಿಮ್ಮ ಬಿಜೆಪಿ ಶಾಸಕರೇ ಎರಡು ಆಪ್ಷನ್ಸ್ ಕೊಟ್ಟಿದ್ದಾರೆ ಕೇಂದ್ರದ ಹೈಕಮಾಂಡಿಗೆ. ಒಂದನೇ ಆಪ್ಷನ್ ಏನು? ಅವರಂತ ಕೆಲವು ಪ್ರಾಮಾಣಿಕರು ಬಿಜೆಪಿ ಅವರು ಇದ್ದಾರೆ, ಅವ್ರು ಇರ್ಬೇಕು ಪಾರ್ಟಿನಲ್ಲಿ ಅಂದ್ರೆ ನಿಮ್ಗೆ ಹೊರಗೆ ಹಾಕ್ಬೇಕು ಅಂತ. ಎರಡನೇದು, ಈ ಭ್ರಷ್ಟಾಚಾರಿಗಳಿಂದ ಏನ್ ಪಾದಯಾತ್ರೆ ನಡೆದಿದೆ ಅದನ್ನ ನಿಲ್ಲಿಸ್ಬಿಟ್ಟು ನಮ್ಮ ಪಕ್ಷವನ್ನ ಶುದ್ಧಿಗೊಳಿಸಬೇಕು ಅಂದ್ಬಿಟ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ. ಇವತ್ತು ದಯವಿಟ್ಟು ನಾವು ಯೋಚನೆ ಮಾಡ್ಬೇಕಾಗಿದೆ. ಇವತ್ತೆಲ್ಲರೂ ಯಾಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಅವರಲ್ಲಿರುವಂತ ಹುಳುಕನ್ನ ಮುಚ್ಚಾಕ್ಲಿಕ್ಕೆ ಇವತ್ತು ಮಾತಾಡ್ತಾ ಇದ್ದಾರೆ. ಇವತ್ತು ಕುಮಾರಣ್ಣ ಅವರು ಏನೇನೋ ಹೇಳ್ತಾ ಇದ್ದಾರೆ. ಇವತ್ತು ಬಿಜೆಪಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ವಿಜೇಂದ್ರ ಅವ್ರ ಫಾಲೋವರ್ಸ್. ಕುಮಾರಣ್ಣ ಅವರೇ, ಬಿಜೆಪಿ ಅವರು ಹೇಳ್ತಾ ಇರೋದು ಕಾಂಗ್ರೆಸ್ನವರಲ್ಲ. ನಿಮ್ಮ ಕುಟುಂಬದ ಏನು ಪೆನ್ ಡ್ರೈವ್ ಇದೆ ಅಲ್ಲ, 1 ಲಕ್ಷ ಪೆನ್ ಡ್ರೈವ್ ಅವರು ಕಾಂಗ್ರೆಸ್ ಅವರಲ್ಲ, ಬಿಜೆಪಿ ಅವರು ಹಂಚಿದ್ದು, ವಿಜೇಂದ್ರ ಅವರ ಚೇಲಗಳು ಹಂಚಿದ್ದು ಅಂತ ಹೇಳ್ತಾ ಇದಾರಲ್ಲ. ಆದ್ರೂ ಇವತ್ತು ಅವ್ರ ಜೊತೆ ವೇದಿಕೆ ಹಂಚ್ಕೊತಾ ಇದಿರಲ್ಲ, ಕುರ್ಚಿ ಬಗ್ಗೆ ಅಷ್ಟಾಸನ ನಿಮ್ಗೆ? ನಿಮ್ಮ ಕುಟುಂಬದ ಸ್ವಾಭಿಮಾನವನ್ನ ಬಿಟ್ಟು ಇವತ್ತು ಯಾರು ನಿಮ್ಮ ಕುಟುಂಬದ ಹೆಸರನ್ನ ಸರ್ವನಾಶ ಮಾಡಕ್ ಹೋಗಿದ್ರು ಅಂತವ್ರ ಜೊತೆ ನೀವು ವೇದಿಕೆ ಹಂಚ್ಕೊತಾ ಇದ್ದೀರಾ, ಕೈ ಮೇಲೆ ಕೈ ಮಿಲಾಯಿಸ್ಕೊಂಡು ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದೀರಾ. ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀರಾ ಸ್ವಾಮಿ, ಅದನ್ನ ತಿಳಿಸ್ಬೇಕು ನಮ್ಗೆ. ಆದ್ರಿಂದ ದಯವಿಟ್ಟು ನಾನು ಹೆಚ್ಚೇನು ಹೇಳಕ್ ಹೋಗೋದಿಲ್ಲ, ತಾವು ಆಲಿಸ್ಬೇಕಾಗ್ತಾ ಇದೆ. ಯಾಕಂದ್ರೆ ಇವತ್ತು ವಿಜೇಂದ್ರ ಅವ್ರು ಇರ್ಬೋದು, ಕುಮಾರಸ್ವಾಮಿ ಅವ್ರು ಇರ್ಬೋದು, ಇದು ಮೈಸೂರು ಚಲೋ ಪಾದಯಾತ್ರೆ ಮಾಡ್ತಾ ಇರೋದು ಲಾಂಚ್ ಪ್ಯಾಡ್ಗೋಸ್ಕರ. ಯಾರು ಲಾಂಚ್ ಪ್ಯಾಡು? ವಿಜೇಂದ್ರ ಅವ್ರ ಲಾಂಚ್ ಪ್ಯಾಡು, ನಿಖಿಲ್ ಕುಮಾರಸ್ವಾಮಿ ಲಾಂಚ್ ಪ್ಯಾಡು, ಅಶೋಕ್ ಅಣ್ಣನ ಲಾಂಚ್ ಪ್ಯಾಡ್ ಇದು. ಅದು ಬಿಟ್ರೆ ಯಾವ್ದು ಒಂದು ದಾಖಲೆಯನ್ನ ತೋರಿಸಿದ್ರ ಹೇಳಿ? ಇವತ್ತು ಒಂದು ದಾಖಲೆಯನ್ನ ವಿಜೇಂದ್ರ ಅವರು ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ರಲ್ಲ, ಅಥವಾ ಬಿಜೆಪಿ ಅವ್ರು ಮಾಡ್ತಾ ಇದಾರಲ್ಲ, ಅವಾಗ ಯಾಕೆ ಮಾಡಿಲ್ಲ? ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅನುದಾನ
ಇವತ್ತು ನೀವು ಪಾದಯಾತ್ರೆ ಮಾಡ್ತಾ ಇರೋದು ಯಾವ ಪುರುಷಾರ್ಥಕ್ಕಾಗಿ ಗೊತ್ತಿಲ್ಲ. ಒಂದು ದಾಖಲೆ ತೋರಿಸ್ಬಿಡಿ, ಇಂತ ಒಂದು ದಾಖಲೆ ಇದೆ, ಇಂತ ಒಂದು ಪುರಾವೆ ಇದೆ, ಇದು ಇಲ್ಲಿಗಲ್ ಆಗಿದೆ ಅಂತ ತೋರಿಸ್ಬಿಡಿ, ಅವಾಗ ಹೋಗ್ತೀವಿ ಇವತ್ತು. ಆದ್ರಿಂದ ಇದು ಬಿಜೆಪಿ ಅವರ ಹೈಕಮಾಂಡ್ಗೆ ಮನವೊಲಿಸಕ್ಕೆ ಇವತ್ತು ನೀವು ಮಾಡ್ತಾ ಇರುವಂತ ಪಾದಯಾತ್ರೆ. ಯಾಕಂದ್ರೆ ಪದೇ ಪದೇ ನಾವು ಹೋಗಿ ಕೇಳ್ತಾ ಇದೀವಲ್ಲ, ಕನ್ನಡಿಗರ ಆ ನಮ್ಮ ಹಕ್ಕನ್ನ ಕೇಳ್ತಾ ಇದೀವಲ್ಲ, ಅದಕ್ಕೋಸ್ಕರ ಇವತ್ತು ನಿಮ್ಗೆ ಮೇಲಿಂದ ಪ್ರೆಷರ್ ಬರ್ತಾ ಇದೆ. ಐಟಿ ಆಯ್ತು, ಇಡಿ ಆಯ್ತು, ಈಗ ಗವರ್ನರ್ ಕಚೇರಿಯನ್ನೂ ಕೂಡ ನೀವು ಬಿಜೆಪಿ ಕಚೇರಿ ಮಾಡ್ತಾ ಇದ್ದೀರಾ. ನಾಚಿಕೆ ಆಗ್ಬೇಕು ನಿಮ್ಗೆ. ಇವತ್ತು ಐಟಿಗೆ ಯಾರು ಬಂದಿಲ್ಲ, ಶಿವಕುಮಾರ್ ಅವ್ರ ಬಗ್ಗಿಲ್ಲ, ಶಿವಕುಮಾರ್ ಸಾಹೇಬ್ರ ಬಗ್ಗಿಲ್ಲ, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗಿಲ್ಲ, ಇಡಿಗೆ ಯಾರು ಖರ್ಗೆ ಸಾಹೇಬ್ರ ಬಗ್ಗಿಲ್ಲ. ಆದ್ರೆ ಅದಕ್ಕೋಸ್ಕರ ಇವತ್ತು ರಾಜಭವನ್ ಅನ್ನ ಕೇಸರೀಕರಣ ಮಾಡ್ಬಿಟ್ಟು ಇವತ್ತು ಗವರ್ನರ್ ಆಫೀಸ್ ಅನ್ನ ಬಿಜೆಪಿ ಆಫೀಸ್ ಆಗಿ ಮಾಡ್ಕೊಂಡಿದ್ದೀರಾ. ಆದ್ರಿಂದ ಬಂಧುಗಳೇ, ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗಲ್ಲ, ನಮ್ಮ ನಾಯಕರು ಮಾತನಾಡೋರಿದ್ದಾರೆ. ಆದ್ರೆ ನಾನು ಒಂದೇ ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ಇದು ಸರ್ಕಾರ ನಿಮ್ಮ ಸರ್ಕಾರ ಇದೆ. ಇದು ಆಳುವ ಸರ್ಕಾರ ಅಲ್ಲ, ಇದು ಆಲಿಸುವ ಸರ್ಕಾರ. ಇದು ಬಡವರ ಪರವಾಗಿರುವಂತ ಸರ್ಕಾರ, ಹಿಂದುಳಿದ ವರ್ಗದ ಪರವಾಗಿರುವಂತ ಸರ್ಕಾರ, ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರ ಸರ್ಕಾರ. ಇದು ಮಹಿಳೆಯರ ಸರ್ಕಾರ ಇದೆ. 50,000 ಕೋಟಿ ರೂಪಾಯಿ ಇವತ್ತು ನಾವು ಗ್ಯಾರಂಟಿ ಮುಖಾಂತರ ಕೊಟ್ಟು ಇವತ್ತು ನಿಮ್ಮೆಲ್ಲರಿಗೂ ಒಂದು ಸ್ವಾಭಿಮಾನದ ಬದುಕು ಮತ್ತೆ ನಿಮ್ಮ ಆರ್ಥಿಕ ಸಮಾನತೆಗೋಸ್ಕರ ಹೋರಾಡ್ತಾ ಇದ್ದೀವಿ. ಈ ಸರ್ಕಾರ ಇರೋದು ನಿಮ್ಮ ಸರ್ಕಾರ. ಈ ಸರ್ಕಾರವನ್ನ ಕಿತ್ತು ಬಿಸಾಕ್ಬೇಕಂತ ಮೋದಿ ಅವರಿರ್ಬೋದು, ಶಾ ಅವರಿರ್ಬೋದು, ಗವರ್ನರ್ ಅವರಿರ್ಬೋದು ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಆದ್ರೆ ನಾವು ಅಂಜೋರಲ್ಲ. ನಮ್ಮ ದೇಹದಲ್ಲಿರೋದು ಕಾಂಗ್ರೆಸ್ ರಕ್ತ, ನಮ್ಮ ದೇಹದಲ್ಲಿರೋದು ಬಸವ ತತ್ವ, ಅಂಬೇಡ್ಕರ್ ತತ್ವ, ಸಂವಿಧಾನದ ತತ್ವ, ರಕ್ತ ನಮ್ಮ ಇದರಲ್ಲಿದೆ. ಆದ್ರಿಂದ ದಯವಿಟ್ಟು ಇದಕ್ಕೆಲ್ಲ ನಾವು ಅಂಜೋರಲ್ಲ, ಮಾಡೋರಲ್ಲ. ನೀವು ನಿಜವಾಗ್ಲೂ ಪಾದಯಾತ್ರೆ ಮಾಡ್ಬೇಕು ಅಂದ್ರೆ ಬಿಜೆಪಿ ಅವರು, ಜೆಡಿಎಸ್ ಅವರು ದಿಲ್ಲಿಗೆ ಪಾದಯಾತ್ರೆ ಮಾಡಿ ಕನ್ನಡಿಗರ ಸ್ವಾಭಿಮಾನವನ್ನ, ಕನ್ನಡಿಗರ ಅಸ್ಮಿತೆಯನ್ನ ಉಳಿಸುವ ಪಾದಯಾತ್ರೆ ಮಾಡಿ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಒಂದಿಸ್ತಾ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.